ನಮಸ್ಕಾರ. ಸೈನಸ್ ಪ್ರೆಷರ್ ಇದ್ಯಾ? ಅದಕ್ಕೆ ಸಿಂಪಲ್ ಮನೆಮದ್ದುಗಳ ಬಗ್ಗೆ ಒಂದು ಕ್ವಿಕ್ ಬ್ರೀಫಿಂಗ್ ಇಲ್ಲಿದೆ. ಬನ್ನಿ, ಫಟಾಫಟ್ ಅಂತ ಪರಿಹಾರಗಳನ್ನ ನೋಡೋಣ. ಶೀತ ಅಥವಾ ಅಲರ್ಜಿ ಆದಾಗ ಹಣೆ, ಕೆನ್ನೆ, ಕಣ್ಣುಗಳ ಸುತ್ತ ಒಂಥರ ಭಾರ, ನೋವು ಅನ್ಸುತ್ತಾ? ಹೌದು, ಇದು ತುಂಬಾ ಜನರಿಗೆ ಆಗತ್ತೆ. ಇದೇ ನೋಡಿ ಸೈನಸ್ ಸಮಸ್ಯೆಯ ಮೊದಲನೇ ಸೂಚನೆ. ಇವತ್ತು ನಾವು ಏನೇನ್ ನೋಡ್ತೀವಿ ಅಂದ್ರೆ, ಮೊದಲು ಈ ಸೈನಸ್ ಪ್ರೆಷರ್ ಸಮಸ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ 4 ಸಿಂಪಲ್ ಮನೆಮದ್ದುಗಳು, ಮತ್ತು ಕೊನೆಯದಾಗಿ ತುಂಬಾನೇ ಇಂಪಾರ್ಟೆಂಟ್, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಸರಿ, ಶುರು ಮಾಡೋಣ ಅಲ್ವಾ? ಓಕೆ, ಮೊದಲನೇ ಭಾಗಕ್ಕೆ ಬರೋಣ. ಈ ಸೈನಸ್ ಪ್ರೆಷರ್ ಪ್ರಾಬ್ಲಮ್ ಅಂದೇ ಏನು, ಯಾಕೆ ಹೀಗಾಗತ್ತೆ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ತಲೆಬುರುಡಿಯಲ್ಲಿ ಸಣ್ಣ ಸಣ್ಣ ಗಾಳಿಯ ಚೀಲಗಳಿರ್ತವೆ. ಅವನ್ನೇ ಸೈನಸ್ ಅಂತ ಕರೆಯೋದು. ಶೀತ, ಅಲರ್ಜಿ ಅಥವಾ ಇನ್ಫೆಕ್ಷನ್ ಆದಾಗ ಇವು ಬ್ಲಾಕ್ ಆಗ್ತವೆ ಅಥವಾ ಊದ್ಕೋತವೆ. ಇದರಿಂದ ಬರೋ ನೋವನ್ನೇ ಸೈನಸ್ ತಲೆನೋವು ಅನ್ನೋದು. ಆ ಒಂಥರ ಕಿರಿಕಿರಿ ಪ್ರೆಷರ್ಗೆ ಇದೇ ಕಾರಣ. ಸರಿ, ಹಾಗಾದ್ರೆ ಇದಕ್ಕೆ ಮೊದಲನೇ ಪರಿಹಾರ ಏನು? ಸ್ಟೀಮ್ ಇನ್ಹಲೇಷನ್, ಅಂದ್ರೆ ಹಬೆ ತಗೊಳ್ಳೋದು. ಇದು ತುಂಬಾನೇ ಇಫೆಕ್ಟಿವ್ ಮತ್ತೆ ಸುಲಭವಾದ ಟೆಕ್ನಿಕ್. ಏನ್ ಮಾಡ್ಬೇಕು ಅಂದ್ರೆ, ಮೊದ್ಲು ನೀರನ್ನ ಚೆನ್ನಾಗಿ ಕುದಿಸಿ ಒಂದು ಬೌಲ್ಗೆ ಹಾಕಿ, ಆಮೇಲೆ ಒಂದು ಟವೆಲ್ ತಗೊಂಡು ತಲೆ ಮುಚ್ಕೊಂಡು ಆ ಬೌಲ್ ಮೇಲೆ ಬಗ್ಗಿ ಒಂದು 5ರಿಂದ 10 ನಿಮಿಷ ಆ ಹಬೆಯನ್ನ ಚೆನ್ನಾಗಿ ಉಸಿರಾಡಿ. ಇನ್ನೂ ಬೆಟರ್ ರಿಸಲ್ಟ್ ಬೇಕು ಅಂದ್ರೆ ಅದಕ್ಕೆ 1-2 ಹನಿ ನೀಲುಗಿರಿ ಅಥವಾ ಪುದೀನಾ ಎಣ್ಣೆ ಹಾಕಿ. ಕಟ್ಟಿರೋ ಮೂಗು, ಸೈನಸ್ ಎಲ್ಲ ಓಪನ್ ಆಗತ್ತೆ. ಮುಂದಿನ ಡೈರೆಕ್ಟಿವ್ ಬಿಸಿ ಶಾಖ, ಅಂದ್ರೆ ವಾರ್ಮ್ ಕಂಪ್ರೆಸ್. ಇದು ಹೊರಗಿನಿಂದಲೇ ರಿಲೀಫ್ ಕೊಡುತ್ತೆ. ಒಂದು ಬಟ್ಟೆಯನ್ನ ಬಿಸಿ ನೀರಿನಲ್ಲಿ ಅದ್ದಿ ಅದನ್ನ ಹಣೆ ಮತ್ತೆ ಕೆನ್ನೆಗಳ ಮೇಲೆ ಇಟ್ಕೊಳ್ಳಿ. ಇದರಿಂದ ಏನಾಗತ್ತಂದ್ರೆ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದು ಸೈನಸ್ ಪ್ರೆಷರ್ ಮತ್ತೆ ನೋವನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ತಕ್ಷಣಕ್ಕೆ ಆರಾಮ ಅನ್ಸುತ್ತೆ. ಓಕೆ, ನಮ್ಮ ಮುಂದಿನ ಸ್ಟ್ರಾಟಜಿ ಹೈಡ್ರೇಷನ್, ಅಂದ್ರೆ ದೇಹದಲ್ಲಿ ನೀರಿನಂಶವನ್ನ ಸರಿಯಾಗಿ ಇಟ್ಕೊಳ್ಳೋದು. ಇದು ಒಳಗಿನಿಂದ ಕೆಲಸ ಮಾಡುತ್ತೆ. ಬರೀ ನೀರ್ ಮಾತ್ರ ಅಲ್ಲ, ಬಿಸಿ ಬಿಸಿ ಸೂಪ್, ಹರ್ಬಲ್ ಟೀ, ನಮ್ಮ ಮನೆ ಕಷಾಯ ಇವೆಲ್ಲ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಇದು ನಮ್ಮ ದೇಹದಲ್ಲಿರೋ ಕಫವನ್ನ ತೆಳು ಮಾಡುತ್ತೆ. ಹಾಗಾದಾಗ ಅದು ಸುಲಭವಾಗಿ ಹೊರಗೆ ಹೋಗುತ್ತೆ ಮತ್ತು ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಈಗ ನಮ್ಮ 4ನೇ ಪರಿಹಾರ, ಅರೋಮ್ಯಾಟಿಕ್ ಸಪೋರ್ಟ್, ಅಂದ್ರೆ ಸುವಾಸನೆಯುಕ್ತ ತೈಲಗಳನ್ನ ಬಳಸೋದು. ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ನೋಡಿ, ನೀಲಗಿರಿ ಮತ್ತೆ ಪುದೀನಾ ಎಣ್ಣೆಯನ್ನ ಹಬೆ ತಗೋವಾಗ ಅಥವಾ ಡಿಫ್ಯೂಸರ್ನಲ್ಲಿ ಹಾಕಿದ್ರೆ ಮೂಗು ಕಟ್ಟಿರೋದು ಬೇಗ ಕ್ಲಿಯರ್ ಆಗುತ್ತೆ. ಇನ್ನು ಲ್ಯಾವೆಂಡರ್ ಆಯಿಲ್ ಇದೆಯಲ್ಲ, ಅದನ್ನ ಡಿಫ್ಯೂಸರ್ನಲ್ಲಿ ಬಳಸಿದ್ರೆ ಮನಸ್ಸು ಶಾಂತವಾಗುತ್ತೆ. ಆ ನೋವಿನಿಂದ ಆಗೋ ಕಿರಿಕಿರಿ ಕಡಿಮೆಯಾಗುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ, ರೆಡ್ ಫ್ಲಾಗ್ಸ್, ಅಂದ್ರೆ ಯಾವಾಗ ಖಂಡಿತವಾಗಿಯೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅನ್ನೋದು. ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಈ ಮನೆಮದ್ದುಗಳು ಮಾಹಿತಿಗಾಗಿ ಮಾತ್ರ. ಒಂದು ವೇಳೆ ಜ್ವರ, ಮುಖದಲ್ಲಿ ಊತ ಅಥವಾ ದೃಷ್ಟಿಯಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ಕೊಂಡ್ರೆ ದಯವಿಟ್ಟು ತಕ್ಷಣವೇ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ನ ಸಂಪರ್ಕಿಸಿ. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹಾಗಾದ್ರೆ ಇವತ್ತು ನಾವು ನೋಡಿದ ಈ ಎಲ್ಲಾ ಪರಿಹಾರಗಳಲ್ಲಿ ಒಂದು ಬ್ಯುಸಿ ಶೆಡ್ಯೂಲ್ ಇರೋರಿಗೆ ತಕ್ಷಣಕ್ಕೆ ಸೈನಸ್ ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋಕೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ? ಯೋಚನೆ ಮಾಡಿ ನೋಡಿ.